ಅದು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಬಡಾವಣೆ ವಿದ್ಯಾರಣ್ಯಪುರದ ಒಂದು ಸರ್ಕಲ್. ಈ ಸರ್ಕಲ್ ಮೂಲಕ ಪ್ರತಿನಿತ್ಯ ಸಾವಿರಾರು ವಾಹನಗಳು ಪ್ರತಿನಿತ್ಯ ಸಂಚಾರ ಮಾಡ್ತಾನೆ ಇರ್ತವೆ. ಆದರೆ ಆ ಸರ್ಕಲ್ ಮುಂದೆ ಹಾಕಿರ್ತಕ್ಕಂಥ ಡಿವೈಡರ್ ಇದೆಯಲ್ಲ, ಈ ಡಿವೈಡರ್ ಮಾತ್ರ ವಾಹನ ಸವಾರರಿಗೆ ಯಮ ಸ್ವರೂಪಿಯಾಗ್ಬಿಟ್ಟಿದೆ. ಹಾಗಾದರೆ ಯಾವುದು ಆ ಸರ್ಕಲ್? ಈ ಡೆಡ್ಲಿ ಡಿವೈಡರ್ ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಪ್ರಯಾಣಿಕರಿಗೆ, ನೀವೇ ನೋಡಿ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಡೆಡ್ಲಿ ಡಿವೈಡರ್ನಿಂದ ಹೆಚ್ಚಾಗುತ್ತಿರೋ ಆಕ್ಸಿಡೆಂಟ್ಗಳು ಟ್ರಾಫಿಕ್ ಪೊಲೀಸರ ಗಮನಕ್ಕೆ ತಂದ್ರು ನೋ ಯೂಸ್. ಬೆಂಗಳೂರಿನ ಪ್ರಮುಖ ಹಾಗೂ ವಾಹನ ದಟ್ಟಣೆ ಇರುವ ರಸ್ತೆಗಳಲ್ಲಿ ವಾಹನ ಸವಾರರ ಅನುಕೂಲಕ್ಕಾಗಿ ರಸ್ತೆ ವಿಭಜಕ ಅಥವಾ ಡಿವೈಡರ್ ಹಾಕಲಾಗುತ್ತದೆ. ಆದರೆ ನಗರದ ವಿದ್ಯಾರಣ್ಯಪುರದ ಪ್ರಮುಖ ಸರ್ಕಲ್ ಆದ ನಂಜಪ್ಪ ಸರ್ಕಲ್ ಬಳಿಯ ಡಿವೈಡರ್ ವಾಹನ ಸವಾರರ ಪಾಲಿಗೆ ಯಮ ಸ್ವರೂಪಿಯಾಗಿದೆ. ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಸಂಚರಿಸುವ ಅತಿ ಹೆಚ್ಚು ವಾಹನಗಳು ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಗಳು ಆಗುತ್ತಿವೆ. ಅದರಲ್ಲೂ ಈ ಭಾಗದಲ್ಲಿ ಕೆಲ ಸ್ಟ್ರೀಟ್ ಲೈಟ್ ಇಲ್ಲದೆ ಇರೋದು ಅಪಘಾತ ಹೆಚ್ಚಳಕ್ಕೆ ಕಾರಣವಾಗಿದೆ. ಇದು ಯಾವುದೋ ಬರೋರಿಗೆ ಓವರ್ಟೇಕ್ ಮಾಡಿದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ, ಡಿವೈಡರ್ ಇರೋದು ಗೊತ್ತಾಗಲ್ಲ. ಇಲ್ಲಿ ಓವರ್ಟೇಕ್ ಮಾಡ್ಕೊಂಬಂದ್ಮೇಲೆ ಇಲ್ಲಿ ಡಿವೈಡರ್ ಹೊಡೆದು ಬೇಜಾರು ಕಾರ್ಗಳು ಆಕ್ಸಿಡೆಂಟ್ ಆಗಿದೆ, ನಡೀತಾ ಇದೆ ಜಾಸ್ತಿ. ಇದು ಹಾಕಿದ ಮೇಲೆ ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಓವರ್ಟೇಕ್ ಮಾಡ್ಬೇಕಾದ್ರೆ ಮೊನ್ನೆ ಒಂದು ಕಾರ್ಗಳು ಹಂಗೆ ಆಗಿದೆ. ಒಂದರಿಂದ 2 ಆಕ್ಸಿಡೆಂಟ್ ಆಗೇ ಹೋಗುತ್ತೆ. ಈ ನಾವು ಟೆಂಪೋ ಸ್ಟ್ಯಾಂಡ್ ಇರೋರು ನಾವು ಬಂದು ಅವ್ರಿಗೆ ಹೆಲ್ಪ್ ಮಾಡಬೇಕು. ಯಾವುದೇ ಒಂದು ಟ್ರಾಫಿಕ್ ಆಗಲಿ ಏನೇ ಆಗಲಿ ನಾವು ಹೆಲ್ಪ್ ಮಾಡ್ತಾ ಇರೋದು ಎಲ್ಲರಿಗೂ. ಇಲ್ಲಿ ಬಂದು ಎಷ್ಟೋ ಅನಾಹುತ ಆದ್ರೂ ನಾವು ಬಂದು ಅಡ್ಡ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ನಾವು ಕ್ಲಿಯರ್ ಮಾಡ್ತಾಯಿರಿ ಎಲ್ಲರಿಗೂ. ಆದರೆ ವಾರಕ್ಕಂತೂ 2 ಆಗುತ್ತೆ ಕನ್ಫರ್ಮ್. ಅದು ನೈಟ್ ಜಾಸ್ತಿ ಮೇಡಮ್. ಏನು ಮಾಡ್ತಾರೆ ಅಂತ ನೈಟು ಗೊತ್ತೇ ಆಗಲ್ಲ ಡಿವೈಡ್ ಐತೆ ಅನ್ನೋದು. ಬರ್ತಾರೆ ಕಾರ್ಗಳು ಹಂಗೆ ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ವೀಲಿಂಗೂ ಟೂ ವೀಲರ್ಗಳು ಜಾಸ್ತಿ ಮಾಡ್ತಾರೆ ಮೇಡಮ್. ಇನ್ನು ಈ ಸಿಸಿಟಿವಿ ವಿಜುವಲ್ಸ್ನ ನೋಡಿದ್ರೆ ಸಾಕು ಅಪಘಾತಗಳ ತೀವ್ರತೆ ಅರ್ಥವಾಗುತ್ತದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ ವಾಹನದ ಹಿಂದೆ ಮುಂದೆ ಸಂಚರಿಸೋ ವಾಹನಗಳಿಗೆ ತೊಂದರೆಯಾಗ್ತಿದೆ. ಭಾರಿ ವಾಹನಗಳು ಡಿಕ್ಕಿ ಹೊಡೆದು ಪಲ್ಟಿ ಹೊಡೆಯುವ ಸಾಧ್ಯತೆ ಇದೆ. ಸರಣಿ ಅಪಘಾತವಾಗೋ ಸಾಧ್ಯತೆಯೂ ಹೆಚ್ಚು. ಹೀಗಾಗಿ ರಾತ್ರಿ ವೇಳೆ ಹಾಗೂ ಮಳೆ ಬರುವ ಸಮಯದಲ್ಲಿ ಈ ಡಿವೈಡರ್ ಇದೆ ಎಂಬ ಮಾಹಿತಿ ನೀಡಲು ರೇಡಿಯಂ ಸ್ಟಿಕ್ಕರ್ಗಳನ್ನು ಅಳವಡಿಸಬೇಕು ಅಥವಾ ಇಲ್ಲಿ ಡಿವೈಡರ್ ಇದೆ ಎಂಬ ಸೂಚನಾ ಫಲಕಗಳನ್ನು ಅಳವಡಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಬಿಬಿಎಂಪಿ ಹಾಗೂ ಟ್ರಾಫಿಕ್ ಪೊಲೀಸರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ. ಇದುವರೆಗೂ 50ರಿಂದ 60 ಆಕ್ಸಿಡೆಂಟ್ಗಳನ್ನು ನೋಡಿದ್ದೇವೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ತುಂಬ ಮಳೆ ಬಂದಾಗ ತುಂಬ ಕತ್ತಲ ಥರ ಕಾಣಿಸ್ತದೆ. ಲೈಟ್ ಇಲ್ಲ, ಈ ಕಡೆ ಆ ಕಡೆ ಎರಡು ಸೈಡ್ ಲೈಟ್ ಇಲ್ಲ. ಬೇಜಾನ್ ಸಲ ಆಗಿದೆ, ಆಟೋ ಆಗಿದೆ. ಈ ಡಿವೈಡ್ರು ಬಂದ್ಬಿಟ್ಟು ಮುನ್ಸೂಚನೆ ಏನೂ ಇಲ್ಲ. ಆ ಕಡೆಯಿಂದ ಓವರ್ಟೇಕ್ ಮಾಡಿ ಬಂದಿದ್ದ ಗಾಡಿಗಳೆಲ್ಲ ಅದಕ್ಕೆ ಡಿಕ್ಕಿ ಹೊಡಿತಾರೆ. ಮತ್ತು ಇಲ್ಲಿ ಮಳೆ ಬಂದಾಗ ಕತ್ತಲಿದ್ದಾಗ ಈ ಸ್ಟ್ರೀಟ್ ಲೈಟ್ ಯಾವುದು ವರ್ಕ್ ಆಗಲ್ಲ. ವಾರದಲ್ಲಿ ಮಳೆ ಬಂದರೆ 3-4 ಆಕ್ಸಿಡೆಂಟ್ ಆಗೇ ಆಗುತ್ತೆ. ರಾತ್ರಿ ಹೊತ್ತೇ ಜಾಸ್ತಿ ಆಗೋದು. ಹಗಲೊತ್ತಲ್ಲಿ ಅಷ್ಟೇನಾಗಲ್ಲ. ಹಗಲೊತ್ತಲ್ಲಿ ಬೈ ಸ್ಪೀಡಲ್ಲಿ ಆಗಿರುತ್ತೆ. ರಾತ್ರಿ ಹೊತ್ತು ಕಮ್ಮಿ ಸ್ಪೀಡ್ ಇದ್ರೂ ಗೊತ್ತಾಗಲ್ಲ. ಅದು ಒಂದೇ ಜಾಗದಲ್ಲಿ ಮೇಲಿಂದ ಮೇಲೆ ಅಪಘಾತಗಳು ನಡೆಯುತ್ತಿದ್ದು ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಇಲ್ಲದಿದ್ದರೆ ವಾಹನ ಸವಾರರ ಪ್ರಾಣ ಪಕ್ಷಿ ಹಾರೋದಂತೂ ಪಕ್ಕ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.